ಎಲ್ಲರಿಗೂ ನಮಸ್ಕಾರ. ಇಲ್ಲೊಂದು ವಿಡಿಯೋ ಬಂದಿತ್ತು ನೋಡ್ರಿ. ದಯವಿಟ್ಟು ಇಲ್ಲಿ ಹೋಗಿ ಮಸ್ತಿ ಮಾಡಬೇಕಂತೇಳಿ ನೀರಿನೊಳಗೆ ಹೋಗಿ ನಡೆದಕ್ಕೆ ಫೋಟೋ ತೆಗೆದು ತಕ್ಕೋಬೇಕಂತೇಳಿ ಆದರೆ ಅದು ಏಕಾಏಕಿ ಪ್ರವಾಹ ಬಂದ್ಬಿಟ್ಟೈತಿ. ಹೀಗಾಗಿ ನಾವು ಎಲ್ಲ ಒಂದು ಸಾರ್ವಜನಿಕರಿಗೆ ಮಕ್ಕಳಲ್ಲಿ ವಿನಂತಿ ಏನು ಮಾಡಬೇಕು, ಈ ಮಳೆಗಾಲದೊಳಗೆ ಈ ಥರ ಎಲ್ಲ ಮಸ್ತಿ ಮಾಡಬಾರ್ದು ಅಂತ ನನ್ನೊಂದು ವಿನಂತಿ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಸಾವು ಕರ್ಬೇಕು ಒಂದು ವಿಡಿಯೋ ಬಂದಿತ್ತು. ಜನರಿಗೆ ಅವೇರ್ನೆಸ್ ಮಾಡೋದಾಗಿ ಯಾಕಂದ್ರೆ ಜಲ್ದಿನೇ ಭಯ ಪಡ್ಕೊಂತ ಆಗ್ತಿದ್ದೀನಿ. ಈಗಾಗಂತ ಅನಾಹುತ ಈಗಾಗಂತ ಒಂದು ಹೀಗೆ ಆಗಬಾರ್ದು. ನೋಡಿ, ನೀರನ್ನು ಉಳಿಸ್ಕೊಳಕ್ಕೆ ಅಥವಾ ಈ ಕಡೆ ತರಕ್ಕೆ ಎಲ್ಲರೂ ಎಷ್ಟೊಂದು ಪ್ರಯತ್ನ ಮಾಡಕ್ತಾರೆ. ಏನು ಮಾಡೋದು, ಪ್ರಯತ್ನ ಮಾಡಿದ್ರೆ ಉಪಯೋಗಿಲ್ಲ ಅಂತ ಅನ್ಸುತ್ತೆ. ಆಲ್ರೆಡಿ ಹೋಗಿ ನಡು ನೀರಿನಾಗ ಕೋಚ್ ಕೊಟ್ಕೊಂಡು ದೊಡ್ಡ ತಗಸೋದ್ರಲ್ಲಿ ಹೋಗಬೇಕು. ಏನೋ ಖುಷಿ ವಿಚಾರದಲ್ಲಿ ಹೋಗಾರಿ ಒಂದೇ ಮನೆಯಲ್ಲಿ ಇರ್ಬೋದು ಅನ್ಸುತ್ತೆ. ಆದರೆ ಇದು ಎಷ್ಟೊಂದು बहुत तकलीफ होगी। वीडियो नायाक ಯಾವ ಹೆಲ್ಪ್ ಆಗಲಿ ಮಾತ್ರ ಸೇವ್ ಮಾಡಿದ್ದೇವೆ. ಯಾಕಂದರೆ ಎಲ್ಲೋ ಬಂದಿರ್ತೀವಿ ಎಲ್ಲರೂ ಶೋ ಬಿಡ್ತಿದ್ದೀವಿ. ಯಾಕಂದರೆ ನಾವು ಆದರೆ ಈಗ ಈ रस्सी चाहिए, रस्सी वो पानी में पड़े समय तो ये करते क्या कहते हैं इनको जरा पानी ನೀರಿನೊಳಗೆ ಈಗ ಮುಳುಗಿ ಹೋಗ್ತಿರ್ತಾರಲ್ಲ, ಅವ್ರಿಗೆ ರಕ್ಷಣೆ ಮಾಡ್ತಾರಲ್ಲ, ಏನು ಅಂತಾರೆ ಅವ್ರಿಗೆ?
ಅಂಥವ್ರಿಗೆ ಕಲಿಬೇಕಿದ್ರು ಫೋನ್ ಹಚ್ಚಿ. ಅಲ್ಲ ಅಲ್ಲ ಈಗ ನೀವು ಎಲ್ಲ ಒಂದು ಇದು ಇರ್ತಲ್ಲ, ಈಗ ಯಾರಾಗ ಅಪಾಯದೊಳಗೆ ಸಿಕ್ಕಾಕೊಂಡಿರ್ತಾರಲ್ಲ, ನೀರಿನೊಳಗೆ ಸಿಕ್ಕಾಕೊಂಡಿರ್ತಾರಲ್ಲ ಅಂಥವ್ರಿಗೆ ರಕ್ಷಣೆ ಮಾಡೋರಿಗೆ ಎಮರ್ಜೆನ್ಸಿಗೆ ಫೋನ್ ಹಚ್ಬೇಕಿಲ್ಲ ಇವರು. ಒಬ್ಬರು ಹಚ್ಚುವಲ್ರಿ ನೋಡಿ, ಬರೀ ಓಡಾಡಕತ್ತಾರ ಕಟ್ಟಿ ಕೊಡೋದು ಅವ್ರ ಕೈಯಾಗ ಏನೇ ಮಾಡಾಕತ್ತಾರ. ಎಲ್ಲ ಒಂದು ಪ್ರಯತ್ನನಾರ ಮಾಡ್ಬೇಕಿಲ್ಲ ಅಂತ, ಅದು ಎಲ್ಲ ಒಂದು ನ್ಯೂಸ್ನಾಗ ಮುಂದ್ಬಿಟ್ಟಿದ್ವಿ. ದೇಶನ ಹಾಕ್ಬಿಡು ಎಲ್ಲರಿಗೂ ಅವೇರ್ನೆಸ್ ಮಾಡ್ತೀವಿ. ಮೊನ್ನೆ ನೋಡಿ ಅಲ್ಲಿನೂ ಇವೇ ಬರ್ತಾವೆ ನೀರು ಸಿಗೋದು. ಮಂದಿ ಯಾರಾದರೂ ವಿಡಿಯೋ ನೋಡ್ತೀನಿ ದಯವಿಟ್ಟು ಹೋಗಬೇಡ್ರಿ ಕಡಿಗೆ ಅಂತ ನೋಡ್ರಿ ಹೊಂಟಾರ ನೋಡಿ ಅವ್ರದ ನೀರಿನೊಳಗೆ ಹೊಂಟ್ಬಿಟ್ಟಾರ ನೋಡೋರು. ಒಂದೇ ಮನೆಯವ್ರು ಹಿಡ್ಕೊಂಡ್ರು, ಒಂದಕ್ಕೊಂದು ಕೈ ಹಿಡ್ಕೊಂಡು ಎಷ್ಟೋ ತನಕ ನಿಂತ್ರವರು. ಅದು ಎಷ್ಟು ಸಾಧ್ಯ ಆಕೈತೆ, ಅದು ಎಷ್ಟೇ ಇದು ಮಾಡಿದ್ರೂ ಒಂದು ಪ್ರಕೃತಿಯ ಒಂದು ಇದ್ರ ಮುಂದೆ ನಮ್ಮ ಶಕ್ತಿ ಕಡಿಮೆ ಅಂತ ಅನ್ನಿಸ್ಬೋದು. ಅವ್ರು ಎಲ್ಲರೂ ಕೂಡಿ ಒಗ್ಗಟ್ಟು ಮಾಡಿದ್ರು, ಹಿಡಿದ್ರು. ಕಾಲಿನೊಳಗೆ ಕಾಲು ಸೋತು ಅನಿಸುತ್ತೆ, ಏನು ಮಾಡೋಕ್ಕಾಗ್ತೈತಿ. ಪ್ರಕೃತಿಯ ಮನುಷ್ಯರನ್ನ ಎಲ್ಲಿಗಾದರೂ ಒಯ್ತೈತೆ ಅನ್ನೋಕೆ ಒಂದು ಸಾಕ್ಷಿ ನೋಡ್ರಿ. ತುಂಬ ಹೊತ್ತು ನಿಂದಿರ್ತಾರೆ ಅವ್ರು ನೀರಿನೊಳಗೆ. ದೇವ್ರ ನೆನೆಸ್ರಿ ಅಂತಾರೆ ಇವ್ರು ಹೊರಗೆ ನಿಂತವ್ರು. ಏನು ನೆನೆಸಿದ್ರು ನಮ್ಮ ಟೈಮು ಸರಿ ಇರ್ಲಿಕ್ಕಂದ್ರೆ ಈ ಥರ ಆಗತ್ತೆ ಅನ್ನೋದೊಂದು ನನ್ನ ಅನಿಸಿಕೆ ನೋಡ್ರಿ. ದಯವಿಟ್ಟು ಯಾರೂ ಇನ್ನೊಮ್ಮೆ ನನ್ನದೊಂದು ವಿನಂತಿ, ಇಂಥ ಅಪಾಯಕಾರಿ ಸ್ಥಳದಲ್ಲಿ ಹುಚ್ಚುತನ ಫೋಟೋಕ್ಕೆ ವಿಡಿಯೋಕ್ಕೆ ಹುಚ್ಚಿದ್ರಾಗಬೇಡ್ರಿ. ದೂರದಿಂದ ವೀಕ್ಷಣೆ ಮಾಡಿರಿ, ನೀರನ್ನ ಇಳಿಯಕ್ಕೆ ಹೋಗ್ಬೇಡ್ರಿ ಅಂತ. ಮಕ್ಕಳಂತರೂ ಮೊದಲು ಇಳಿಯಕ್ಕೆ ಹೋಗಿ ನೋಡ್ರಿ. ಇಲ್ಲಿ ದೊಡ್ಡವರು ಅದಾರ, ಮಕ್ಕಳು ಅದಾರ, ಮತ್ತು ಗಂಡು ಮಕ್ಕಳು ಅದಾರ ಇದರಲ್ಲಿ ನೋಡ್ರಿದ. ಬರೀ ಹೆಣ್ಮಕ್ಳು ಅದಾರ ಅಂದಷ್ಟಿಲ್ಲ, ಏನಿಲ್ಲ, ಎಲ್ಲರೂ ಅದಾರ ನೋಡ್ರಿ ಇದ್ರೊಳಗೆ. ಆದರೂ ಸಹಿತ ಅವ್ರಿಗೆ ಏನಂದ್ರೆ ಆ ನೀರಿನ ಒಂದು ಸೆಳೆತಕ್ಕೆ ಅವ್ರಿಗೆ ಶಕ್ತಿ ಸಾಲಿಲ್ಲ ಅನಿಸುತ್ತೆ. ಕಾಲೊಳಗಿಂದ ಜಾರಿ ಬಿಡ್ತೈತ್ರಿ ಅದು. ದಯವಿಟ್ಟು ಮತ್ತು ವಯೋಲೆನ್ಸ್ ಅಂತ ಏನು ತಪ್ಪು ತಿಳ್ಕೊಬಾರ್ದ್ರಿ. ಇದು ಒಂದು ಅವೇರ್ನೆಸ್ಸಿನ ಸಲುವಾಗಿ ನಾನು ಇದನ್ನು ವಿಡಿಯೋ ಹಾಕಾಕೊಂತೀನಿ ನೋಡ್ರಿ. ನಿಮ್ಮ ಮಕ್ಕಳಿಗೆ ಮೊದಲು ತೋರಿಸ್ರಿ ಇವನ್ನ. ದೊಡ್ಡ ದೊಡ್ಡ ನೀರಿದ್ದಲ್ಲೇ ಮೊಸಳಿದ್ದಲ್ಲೇ ನೀರಿನಿಗೆ ಜಿಗಿಬಾರ್ದು. ಇಲ್ಲಿನೂ ನಮ್ಮ ಬಾಗಲಕೋಟೆ ಒಳಗೆ ಒಂದು 2-3 ತಿಂಗಳಿಂದ ಹಿಂಗೆ ಆತ್ರಿ. ನೀರು ಸ್ವಲ್ಪ ಐತೆ ಅಂತ ತಿಳ್ಕೊಂಡು ಯಾವುದೋ ಒಂದು ಹುಡುಗ ಸ್ನಾನ ಮಾಡೋಕೆ ಹೋದ, ರಾಡಿ ಒಳಗೆ ಸಿಕ್ಕಾಕೊಂಡ್ಬಿಟ್ಟ, ಹೇಳಲಿಲ್ಲ ಹೊಳ್ಳಿ. ಹಿಂಗೆ ಆಗ್ತಿರ್ತೈತಿ. ಆದಷ್ಟು ಮಕ್ಕಳ ಕಡೆ ಲಕ್ಷ್ಯ ಕೊಡ್ರಿ. ದೊಡ್ಡವರು ನೀವು ಕಾಲೇಜಿನ ಮಕ್ಕಳು ತಂದೆ ತಾಯಿಗೆ ಹೇಳಾರ್ದ ಎಲ್ಲಿ ಹೋಗಬೇಡ್ರಿ ಇಂಥಲ್ಲೇ ಅಂತ ಅನ್ನೋದೇ ನನ್ನದೊಂದು ವಿನಂತಿ ನೋಡ್ರಿ. ಒಂದು 4-5 ಮಂದಿ ಗೆಳೆಯರು ಕೂಡಿ ಹೋಗಿ ಮಜಾ ಮಾಡ್ಕೊತ ನೀವು ಹೋಗ್ತೀರಿ, ಮಜಾ ಮಾಡ್ತೀರಿ ಅನ್ನೋದಲ್ಲ. ಸೆಲ್ಫಿ ತಕ್ಕೊಳ್ಳೋ ಹುಚ್ಚಿನೊಳಗೆ ಯಾರಿಗೆ ಕೈ ಜಾರ್ತೈತೋ ಯಾರಿಗೆ ಕಾಲು ಜಾರ್ತೈತೋ ಅನ್ನೋದು ಗೊತ್ತಿರೋದಿಲ್ಲ. ಅತಿ ಒಂದು ಫೋನಿನ ಹುಚ್ಚಿಗೆ, ಸೆಲ್ಫಿ ಹುಚ್ಚಿಗೆ ಬಿದ್ದು ನಿಮ್ಮ ಒಂದು ಅಮೂಲ್ಯ ಜೀವ ಆಗಿರಲಿ, ಒಂದು ಜೀವನ ಆಗಿರಲಿ ಹಾಳು ಮಾಡ್ಕೋಬಾರ್ದು ಅನ್ನೋದೇ ನನ್ನದೊಂದು ವಿನಂತಿ ನೋಡ್ರಿ. ಇವ್ರು ಹೊರಗಿನವರು ತುಂಬ ಕಷ್ಟಪಡಾಕುಂತಾರೆ. ಕಟ್ಗೆ ಎಳ್ಕೊಬೇಕಂತಾರೆ, ಗಿಡ ಮುರ್ಕೊಂತಾರೆ, ರಗಡು ಪ್ರಯತ್ನ ಮಾಡಾಕುಂತಾರೆ ರೀ ಅವರು. ಏನಾದರೂ ಸಾಧ್ಯ ಆಗಲಿಲ್ಲ ಅವ್ರಿಗೆ. ಆದರೆ ಅಟ್ಲೀಸ್ಟ್ ಒಂದು ಅವ್ರಿಗೆ ಯಾರಿಗಾರ ಒಂದು ಫೋನ್ ಹಚ್ಚಬೇಕಾಗಿತ್ತು.
ಎಮರ್ಜೆನ್ಸಿ ನಂಬರ್ಗೆ ಯಾರಿಗಾರ ಇನ್ನೊಂದು ನಾ ವಿನಂತಿ ಮಾಡ್ಕೋತೀನಿ, ಇಂಥ ಸ್ಥಳಗಳಿಗೆ ಹೋಗ್ಬೇಕಂತಂದ್ರೆ ಒಂದು ಎಮರ್ಜೆನ್ಸಿ ನಂಬರ್ಗಳನ್ನು ಇಟ್ಕೊಂಡು ಇಂಥ ಸ್ಥಳಗಳಿಗೆ ಹೋಗ್ರಿ. ಏನೇ ಒಂದು ಯಾರಿಗಾರ ಬೇರೆದವ್ರಿಗೆ ಅಪಾಯ ಆದರೂ ಸಹಿತ ಕರೆಯುವಂಗಂತೇಳಿ ನಂದೊಂದು ವಿನಂತಿ ರೀ.